ಈಗ ನಿಮ್ಮ ಆಫೀಸ್ಕೊಂಡು ನಾನು ದಿನ ಬಂತಂದ್ರೆ ನೀವು ಹಿಂಗೆ ಸ್ಪೆಸಿಫಿಕ್ ಕೊಡ್ತೀರಲ್ಲ ಇಷ್ಟು ನಿಮಗೆ ಹಿಡಿದು ಕೊಡ್ತೀವಲ್ರಿ ಸರ್, ಹಿಡಿದು ಕೊಟ್ಟು ಕಾಳರೇ ಕೊಟ್ಟು ನಿಮ್ಮ ಕೈಯಾಗ ನೀವೇ ನಿರೀಕ್ಷಣೆ ಮಾಡಿದ್ರಿ ನಿಮ್ಮ ಹತ್ರ ಯಾಕೆ ಬರ ನೀವು ಕಳ್ರಾಜ್ರೆ ಕಳ್ರ ಕೂಡ ಡಿಗ್ರಿ ಕಾಲೇಜ್ ಮೆಥಡ್ ಇರ್ತಾವ ನೋಡ್ಗ ಇಂಥದನ್ನ ಮೊನ್ನೆ ಟಿವಿ ಬಂದು ನೋಡ್ಗ ಇಲ್ಲದನ್ನ ಈತ ನಕಲಿ ತಂದ ನೋಡ್ರಿ ಹುಡುಗರು ಅಂತಾರೆ ನೋಡ್ರಿ ಈತ ನೋಡ್ಗ ಮೊನ್ನೆ ನೋಡಿ ನಕಲಿ ತಂದ ನೋಡು ಇಂತ ಅಂದ್ರೆ ತಂದೆ ತಾಯಿ ತೋರಿಸಿದಾಗ ಸರ್ ಇಲ್ಲಿ ಮಕ್ಕಳ ಕ್ವಾಲಿಟೀಸ್ ಎಲ್ಲ ನಾವು ಬರೆಯಿಡಾಕಂತೀವಿ ಏನ್ ಸರ್ ಒಂದು SSLC ಮಗು ಡಿಬಾರ್ ಮಾಡ್ಬಿಡ್ತೀರಿ ಏನೋ ಒಂದು ಕಾಪಿ ಸಿಕ್ಕರೆ ಅಂಥದ್ದು ಒಬ್ಬ ಉಪನ್ಯಾಸಕ ಅವ್ರು ಕಲಿಸ್ತಕ್ಕಂಥ ಉಪನ್ಯಾಸಕ ಇವತ್ತು ಅಂತ ದೊಡ್ಡ ಹಗರಣದಲ್ಲಿ ಸಿಗಾಕೊಂಡ್ರು ನಾವು ಎಲ್ಲ ತಂದು ತಟ್ಟಿ ಇಟ್ರು ಸುಣಲು ಬಾಯಕ್ಕೇನೆ ಕೆಲವಂದ್ರೆ ನಮ್ಮ ಮತ್ತೆ ಒಗಿತೀರಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಅಲ್ಲಿಂದ ಬರ್ಬೇಕು 300 ಕಿಲೋಮೀಟರ್ ಇಂದ ನೀವು ಮಾತಾಡೋಣ ನಾವೇನ್ ಮಾಡೋಣ ಅವ್ರಂತೂ ಅವ್ರ ಅಧಿಕಾರದಲ್ಲಿ ವ್ಯಕ್ತಿ ಅವರೇ ಮಾಡ್ಲಿ ಮೀರಿ ಮಾಡಕ್ ಈಗ ಒಂದು ವಿಚಾರ ಹೇಳ್ತಾರೆ ಸರ್, ಒಂದು ವಾರ ಟೈಮ್ ಕೊಟ್ಟು ಈಗ ನಾಳೆಯಿಂದ ಒಂದ್ ವಾರ ಸಾಕು, ಒಂದ್ ತಿಂಗಳೆಲ್ಲ ಬೇಡ, ಒಂದ್ ವಾರದಲ್ಲಿ ಅವರು ಸರ್ ಅಟ್ಲೀಸ್ಟ್ 7 ದಿನಕ್ಕೊಂದು ಕಾಲೇಜ್ ನಂದು ವ್ಯಾಪ್ತಿ ಎಷ್ಟದ ಅಷ್ಟು ಮಾಡಿ. ಅದೇ ಸರ್ ನಿಮ್ ವ್ಯಾಪ್ತಿನೇ ಇರೋದು, ನಿಮ್ ವ್ಯಾಪ್ತಿಯಲ್ಲಿ ಈಗ ಆ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಅಧಿಕಾರ ವ್ಯಕ್ತಿ ಎಷ್ಟು ಅಷ್ಟೇ ಮಾಡ್ರಿ. ನೀವು ಪ್ರಿನ್ಸಿಪಾಲ್ ಮೇಲೆ ನೀವು ಸರ್ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಈಗ ಅವ್ರಿಗೆ ಕರೆಸ್ತಾರೆ. ಇಲ್ಲ ಈಗ ಒಂದ್ಸತಿ VC ಮಾಡಿ ಅದರ ಡೈರೆಕ್ಷನ್ ಕೊಟ್ರೆ ಆಗಲ್ಲ ಸರ್. ಈಗ ನಾಳೆ ಇನ್ನೊಂದ್ಸತಿ ಇವತ್ತೇ ಒಂದು ಮೆಮೊ ಹಾಕಿ ಬೇಕಾದ್ರೆ ಪ್ರಕಟಣೆ ಹೊಡಿಸಿ ನಾಳೆ ಒಂದ್ಸತಿ VC ಅಟೆಂಡ್ ಆಗಿ ಈ ತರ ನಾನು ಕಾಲೇಜಿಗೆ ಬರ್ತಾ ಇದೀನಿ, ಇದೊಂದು ಸ್ವಲ್ಪ ಸೀರಿಯಸ್ ತಗೋಬೇಕು ಅಂತ ಹೇಳಿ 100% ಆಗುತ್ತೆ ಸರ್. ನೋಡಿ ಸರ್, ಈಗ ಗೊತ್ತಿದೆ ನಮಗೆಲ್ಲ ಈ ತರ ವಿಚಾರ ಗೊತ್ತಿದ್ದಾದ್ಮೇಲೆ ಸುಮ್ಮನೆ ಇದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ವಿಚಾರ ಈಗ ಇನ್ನೂ ಜಾಸ್ತಿ ಆಗೋದಕ್ಕೂ ಮುಂಚೆ ನೀವೇ ಎಚ್ಚೆತ್ಕೊಂಡ್ಬಿಟ್ರೆ ನೀವು ಒಬ್ರು ಕೈಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತಂದ್ರೆ ಎಸ್ಒಪಿನಲ್ಲಿ ಟೈಮ್ ಇದು ಕೊಟ್ಟಿಲ್ಲ ಸರ್. ಟೈಮ್ ಇಲ್ಲ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಈಗ ಅದನ್ನೇ ಹೇಳ್ತಿರೋದು ನೀವು ಮಾಡ್ಲಿ ನಿಮಗೆ ಅವ್ರು ಮಾಡ್ತಾ ಇದ್ರಂದ್ರೆ ನಾವು ಕೇಳ್ತಾರಲ್ಲ. ಈಗ ನಾವು ವಿಷಯ ಮಾಡಿದ್ದಕ್ಕೆ ಅವ ಕನಕಗಿರಿ ಪ್ರಿನ್ಸಿಪಾಲ್ 14 ಅಂತ 3 ಕೊಟ್ಟ, 14 ಅಂತ ಜರುವು ಯಾರು ಕೊಟ್ಟರು ಅಂತ ನಮ್ಮ ಮೇಲೆ ಪ್ರೆಷರ್ ಇದೆ. ಈಗ ಸರ್ ಹೇಳಿ ಅವ್ರ ಪ್ರಿನ್ಸಿಪಾಲ್ 14-3 ತನ ಮಾಡ್ಬೇಕು ಅಂತ ಅವ ಗಡುವು ಕೊಡ್ತಾನೆ. ಜಂಟಿ ನಿರ್ದೇಶಕರು ಹೇಳಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮೇಲೆ ಪ್ರೆಷರ್. ಜಂಟಿ ನಿರ್ದೇಶಕರು ಈ ಅಧಿಕಾರಿಯಲ್ಲಿ ಕೊಟ್ಟರು ಅಂತ. ಈಗ ಅಲ್ಲಿ ಗಡುವು ಎಲ್ಲಿದೆ? ಗಡುವು ಇಲ್ಲ ಅಂತಂದ್ರೆ ಪರವಾಗಿಲ್ಲ ಸರ್. ಈಗ ಅದನ್ನ ಹೇಳೋದು ನೀವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ನೀವು ಒಬ್ರು ಆಕ್ಷನ್ ತಗೊಳೋದ್ರಿಂದ ಎಷ್ಟೊಂದು ಜನ ಲೈಫ್ ಉದ್ಧಾರ ಆಗುತ್ತೆ. ನಮ್ದು ಅಧಿಕಾರ ಎಷ್ಟಿದೆ ಅಷ್ಟು ಮಾಡಿ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಒಂದು ರಿಕ್ವೆಸ್ಟ್ ನಾವು ಆರ್ಡರ್ ಮಾಡ್ತಿಲ್ಲ, ನಿಮಗೆ ಆರ್ಡರ್ ಮಾಡಕ ನಾವು ಯಾರು ಹೆಚ್ಚಿಗೆ ಮಾಡಕ್ಕಾಗಲ್ಲ. ಕಮಿಷನರ್ ಪ್ರೆಷರೇ ಬರ್ಬೋದು. ಈಗ ನಿಮ್ಮ ಮೇಲೆ ಕಮಿಷನರ್ ನಾವು ಏನ್ ಪ್ರೆಷರ್ ಆಗ್ತಾರ ಮಾತಾಡ್ತೀವಿ. ನೀವು ನಾನು 15 ಗಂಟೆ ಆಗ್ತಾರ ನಿಮ್ಮದು ಇನ್ನೊಂದು ಇದಿರ್ತದೆ ಸರ್. 14 ಟೈಮ್ ಕೊಟ್ಟಕ್ಕೆ ನೀವು ಎಲ್ಲಿ ಕೊಟ್ಟಿರಿ SOPದಲ್ಲಿ? ಸರ್ ರಿಟೈರ್ಡ್ ಹೇಳಿದ್ರು ರಾಜಕಾರಣಿ ಮಾತಾಡ್ಬೇಡ್ರಿ. ಇನ್ನೊಂದು ಟೀಮ್ ಅದ ನಾ ಜಂಟಿ ನಿರ್ದೇಶಕರು VCದಲ್ಲಿ 14 ಅಂತ ಹೇಳಿದ್ದ. ಹೇಳಿಲ್ಲ ನಾನು. ಈಗ ಸುಮ್ಮನೆ ಮಾತಾಡ್ತಾ ಹೋದ್ರೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಾಲೇಜ್ ವಿಸಿಟ್ ಮಾಡ್ರಿ ಸಾಕು ಸರ್. ಒಂದು ಬೇಡ, ಯಾಕ್ರಿ ಅವ್ರು ಡ್ಯೂಟಿ ಅದು ಮಾಡ್ಲಿ. ಭಯ ಆಗ್ತದ. ಒಂದು ಕಾಲೇಜ್ ವಿಸಿಟ್ ಮಾಡಿದ್ರೆ ಒಂದು ಭಯ ಆಗ್ತದ ನಮಗೆ. ಸರ್ ಹೋಗ್ಯಾರ ನಮಗೆ ಖುಷಿ. ಸರ್ ಬೀದರ್ ಏನಂತ ಗೊತ್ತಾ, ನಮ್ಮನ್ನ ಯಾರು ಏನು ಮಾಡ್ತಾನಿಲ್ಲ, JDನೂ ಮಾಡ್ತಾನಲ್ಲ, ಕಮಿಷನರು ಮಾಡ್ತಾನಿಲ್ಲ, ಬಿಂದಾಸಾಗ ಅದಾರ ಸರ್. ಏನ್ ಗೊತ್ತಾ, ಬೆಳಗ್ಗೆ ಹಾಲು ಕುಡಿಯೋದು, ಟೀ ಕುಡಿಯೋದು ಆರಾಮ್ ಸರ್. ಅವ್ರು ನೋಡ್ಬೇಕು, ಅವ್ರದ್ದು ಉದ್ಘಾಟನೆ ನೋಡ್ಬೇಕು, ಅವ್ರ ಬಂಡತನ ನೋಡ್ಬೇಕು, ಇಷ್ಟು ಡಾಮಿನೇಟ್ ಅವ್ರದ್ದು ಫೇಕ್ ಅಂತ ಪ್ರೂವ್ ಮಾಡಿದ್ರೆ ದುಡ್ಡು ಇಸ್ಕೊಳ್ತಾರೆ ಸರ್. ಕೆಲವು ಕಾಲೇಜುಗಳಲ್ಲಿ ಸರ್ ಕೌನ್ಸಿಲಿಗೆ ಪ್ರಿನ್ಸಿಪಾಲ್ ಅದಾರಲ್ಲ, ಒಬ್ಬ ಹಿರಿಯ ಒಬ್ಬ ಪ್ರಾಂಶುಪಾಲರು ಹೆಂಗಿರ್ಬೇಕು ಅನ್ನೋದನ್ನ ಅವ್ರು ನೋಡಿ ಇನ್ನೊಬ್ಬರು ಕಲಿಬೇಕು. 30 ಫೇಕ್ ಇಟ್ಕೊಂಡು ರಾಜ ಅಲ್ಲ, ಅವ್ರು 6 ತಿಂಗಳ ಏನಾದ್ರೂ ಮಾಡ್ತೀವಿ ಸರ್, ಏನಾದ್ರೂ ಮಾಡಿ ಸಸ್ಪೆಂಡ್ ಮಾಡಿಸ್ತೇವೆ. ಕೌಜಲಿ ಕಾಲೇಜ್ ಏನ್ ಸರ್, ಅವ್ರು JD ಆದ್ರೆ ಮುಗೀತು ಕತೆ. ಇವರೇ ಮಾಡ್ಬಿಟ್ರೆ ಮುಗಿದ ಹೋಗ್ತೈತೆ. ಹಂಗೆ ನಿಮಗೆ ರಿಕ್ವೆಸ್ಟ್ ನೀವೇ ಅದನ್ನ ಮಾಡಿ. ನಾವು ಒತ್ತಡ ಅದ ಇಂತ ಕಾಲೇಜ್ ಪ್ರಿನ್ಸಿಪಾಲ್ ಇದು ಪ್ರಿನ್ಸಿಪಾಲ್ಗಳು ಹೇಗಾರ ಅಂತ ಗೊತ್ತಿದೆ. ಈಗ ಆಯುಕ್ತರು ಪ್ರಿನ್ಸಿಪಾಲ್ ಲೆಟರ್ ಬರ್ದಿರ ಅಂತಂದ್ರೆ ನಿಮ್ ಕೆಳಗಡೆ ಪ್ರಿನ್ಸಿಪಾಲ್ ಬರೋದಲ್ಲ ಸರ್. ಕರೆಕ್ಟ್ ಅಲ್ಲ? ನೀವೊಂದು ಆದೇಶವನ್ನು ಹೊರಡಿಸಬಹುದು. ಇದನ್ನೆಲ್ಲ ಆದೇಶ ಪಡಿಸಿಲ್ಲ. ಮತ್ತೆ ನೀವು ಇವತ್ತೇ ಒಂದು ಲೆಟರ್ ಹೊರಡಿಸಿ ಸರ್ ಅವ್ರ ಮೇಲೆ, ಪ್ರಿನ್ಸಿಪಾಲ್ ಮೇಲೆ. ನೀವೇನು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಸೀರಿಯಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ನೀವೇ ಲೆಟರ್ ಬರ್ದಿದ್ದೀವಿ.
ಯಾವ ಪ್ರಿನ್ಸಿಪಲ್ ನೀವ್ ಹೇಳಿದ್ಮೇಲೆ ಕ್ರಮ ತಗೊಂಡಿಲ್ಲ ಅಂತ ನಮ್ಗೆ ಹೇಳಿ ನಾವು ಎಲ್ಲಾರು ಹುಡುಗ 1000 ಜನ ಅವ್ರ ವಿರುದ್ಧ FIR ಮಾಡಿಸ್ತೀವಿ ನಾವು. ಅಷ್ಟು ಮಾಡಿದ್ರು. ಹೇಳಿ ನಮ್ಗೆ ಯಾರು ಮಾಡಿಲ್ಲ ಅಂತ ಹೇಳಿ. ಈ 63 ಲಿಸ್ಟ್ ನಾವು ಹಾಕಿದ್ದೇವೆ ಲೆಟರ್ ಈಗ ನಿಮ್ಮ ಮೇಲೆ ಕ್ರಮ ಹಾಕಿದ್ದೀರಾ ತಗೊಳ್ತೀವಿ. ಸರ್, ಅದನ್ನ ಹೇಳ್ತಾ ಇರೋದು ನೀವು ಅದ್ರ ಮೇಲೆ ಏನ್ ಕ್ರಮ ತಗೊಂಡಿದ್ರ ಅವ್ರು ಏನ್ ಮಾಡಿದಾರೆ ನೀವು ಅದು ವರದಿ ತೋರಿಸ್ಕೊಡಿ. ಅಂತ ಕ್ರಮನೇ ಕೇಳ್ತೀನಿ ನಾನು ಡೈರೆಕ್ಷನ್ ಕೊಡ್ಬೋದ್ರಿ ಆಯುಕ್ತರ ಆದೇಶವನ್ನು ಪಾಲನೆ ಮಾಡಿ ಅಂತ. ಪಾಲನೆ ಮಾಡಿದ್ಮೇಲೆ ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕಲ್ಲ ಏನ್ ತರ ಆಕ್ಷೇಪ? ಏನ್ ಮಾಡಿದ್ದಾರೆ ನಾವು ಹೇಳ್ಬೇಕಲ್ಲ, ಸರ್ ಹಿಂಗ್ ಕಳ್ಸಿನಿ, ಅದು ಏನಾಗಿದೆ ಮಾಡ್ತಾ ಇದ್ದೀವಿ ಅಂತ ಇದಾಗಿದೆ. ಏನ್ ಮಾಡಿದ್ದಾರೆ ಕಮಿಟಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಮಿಟಿ ಏನ್ ಮಾಡ್ತಾರೆ ಪ್ರಿನ್ಸಿಪಲ್ ಮತ್ತೆ ಇಲ್ಲ, ಕೆಳಗಡೆ ಒಂದು ಕಮಿಟಿ ಮುನ್ಸಿಪಲ್ ಮಾಡ್ತಾರೆ. ಮಾಡ್ತಾ ಸರ್ ಈಗ ಪ್ರಿನ್ಸಿಪಾಲ್ ಜೊತೆ ಕಮಿಟಿ ಮಾಡ್ಬೇಕ್ರಿ, ಅದು SOP ದಲ್ಲಿ ಹಂಗೆ ಇದೆ. ಆಯ್ತು. HODಗಳು ಅಂತ ಹೇಳಿ ಆಯ್ತು, ಅದು ಮಾಡಿ ಅವ್ರು ಎಷ್ಟು ದಿನ ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕಲ್ಲ ಸರ್. ಈಗ ಪ್ರೊಸೆಸ್ ನಡೆದಿದೆ, ಇದರ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸರ್ ಡೇಟ್ process ನಡೆದಿದೆ ಅಂತ ಹೇಳ್ತಾರೆ. ಇನ್ನ ಓಡಿಸ್ತಾರೆ ಸರ್, ಇನ್ನ ಓಡಿಸ್ತಾರೆ. ಇನ್ನೂ ಒಂದು ಈಗ ಇದರ ಡೇಟ್ ಕೊಟ್ಟಾರ. ಡೇಟ್ ಕೊಡ್ಬೇಕು ನಿಮಗೆ. ಇದನ್ನ last ಅವ್ರು date ಕೇಳ್ತಾರೆ. ಈ ಡೇಟ್ ಕೊಡಬೇಕಂತ ಇವರಿಗೆ ಲಾಸ್ಟ್ ಡೇಟ್ ನಮ್ಗೆ ಯಾಕ್ರಿ? ಪ್ರಿನ್ಸಿಪಾಲ್ ಅವಳಿಗೆ ಡೇಟ್ ಕೊಟ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ ಈಗ ಅರ್ಥ ಆಗಲ್ಲ. ಕರೆಕ್ಟ್ ಒಂದೇ ತಿಂಗಳಿಗೆ ಸ್ಯಾಲರಿ ಕೊಡ್ತೀನಿ ಅಂತ ಏನಾದ್ರು ನಿಮಗೆ ಡೇಟ್ ಕೊಡ್ಸಿದಾರ? ನೋಡ್ರಿ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇರುತ್ತೆ ಸರ್. ಈಗ ತಿಂಗಳಿಗೆ ಒಂದು ಸತಿಗೆ ಸ್ಯಾಲರಿ ಬರುತ್ತೆ ಇಲ್ವಾ? ಇದಕ್ಕೆ ನಾನು ಹೇಳಿದಾಗ ಇವ್ರು ಏನಂತಾರೆ, ಇದ್ರಾಗ ಏನ್ ಡೇಟ್ ಇದೆ ಅಂದ್ರೆ ಪ್ರಪೋಸ್ ಇಲ್ಲ, ನಡೆದಿದೆ, ಹಾಕೊಳ್ಳಿ. ಪ್ರೊಸೆಸ್ ನಡೆದಿದೆ ಅಂತ ಹೇಳ್ತಾರೆ. ಒಂದು ಡೇಟ್ ಹಾಕೊಳ್ಳಿ, ಹಾಕೊಳ್ಳಿ. ಡೇಟ್ ಹಾಕೊಳ್ಳಿ, ಒಂದು ಡೇಟ್ ಹಾಕೊಳ್ಳಿ, ಇಷ್ಟದಿಂದ ಕಂಪ್ಲೀಟ್ ಆಗ್ಬೇಕು, ಇಂಥದಿಂದ ಆಗ್ಬೇಕು ಅಂತ ಹೇಳಿ. ಇವ್ರು ಕಮಿಷನರ್ ಆಗ್ಬೇಕು, ನಾ ಹೆಂಗೆ ಡೇಟ್ ಕೊಡೋದು ಬರ್ತೇನೆ? ಮೊನ್ನೆ ಕೊಟ್ಟಿದ್ದಕ್ಕೆ ಅವ್ನ ಕನಕಗಿರಿ ಪ್ರಿನ್ಸಿಪಾಲ್ ನಮ್ಮ ಹೆಸರು ಹೇಳಿದ್ದಕ್ಕೆ ನನಗೆ ಮೇಲೆ ಪರಿಚಯ ಬರ್ತಾರೆ. ನಿಮ್ಗೆ ಯಾರು ಹೇಳಿದ್ರು ಅಂತ ಏನ್ ಪ್ರೆಸರ್ ಬರುತ್ತೆ ನಿಮಗೆ? ಹೇಳ್ತಾರೆ. ಡೇಟ್ ಯಾರು ಕೊಟ್ಟಾರ ಇವರಿಗೆ ಅಂತ. ಮತ್ತೊಂದು ಟೀಮ್ ಇದೆಯಲ್ಲ ನಿಮ್ದು. ಆಯ್ತು, ಸರ್, ಡೇಟ್ ಕೊಟ್ಟಿದ್ದು ಸರ್ ಅದನ್ನ ಹೇಳ್ರಿ ಸರ್. ಆ ಟೀಮಿನ ಸರ್ ಸರ್, ಆ ಟೀಮ್ ಹೇಳ್ಬೇಕು ನಮ್ಗೆ, ಯಾಕಂದ್ರೆ ಭ್ರಷ್ಟಾಚಾರ ವಿರುದ್ಧ ಆ ಟೀಮ್ ಅವರು ಇಲ್ಲ ನನಗೆ ನೋಡ್ರಿ. ಅವ್ರು ನೇರವಾಗಿ ಸರ್, ಅವರು ನಮ್ಮಲ್ಲೇ ಅದು ಸರ್, ಬರ್ತಾರೆ. ಸರ್ ಡೆಡ್ಲೈನ್ ಕೊಟ್ಟಿದ್ರೆ ನಕಲಿದವರು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾ? ಭ್ರಷ್ಟಾಚಾರದ ಜೊತೆಗೆ ಅದಾರ ಸರ್. ಸರ್, ಹೇಳೋದು ಬೇಕು- ಗೊತ್ತಾಗ್ತಿಲ್ಲ. ಬೇಕು list ಇನ್ನೊಂದು ಮಾಡಿ. ಟೀಮ್ ಸರ್ ಕೆಲವೊಂದು ಪ್ರಮಾಣ ಸರ್, ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತಾರೆ? ಅವ್ರು ನ್ಯಾಯ ಕೆಲಸ ಪರವಾಗಿಲ್ಲ. ಮಾಡ್ತಾರೆ. ಸಪೋರ್ಟ್ ಮಾಡ್ತಾ ಇಲ್ಲ. ಅಪ್ಪ ಅಂದ್ರೆ ಇವರು ನ್ಯಾಯ ಪರವಾಗಿಲ್ಲ ಅಂತ ಅರ್ಥ. ಈಗ ಯಾವ ತರ ಅವ್ರಿಗೆ ಸಪೋರ್ಟ್ ಯಾಕೆ support ಮಾಡ್ತಾರೆ? ಎಲ್ಲ ಜಬರ್ದಾರ್ ನೋಡ್ರಿ, ಆದೇಶ ಇದ್ರಾಗ ಡೇಟ್ ಇಲ್ಲ ಅಂತ ಅವ್ರನ್ನು ಸರ್, ಈಗ ಸರ್, ಇನ್ನೊಂದು ಟೀಮ್ ಐತೆ ಅಂತ ಕೇಳ್ತಾರೆ ನೋಡ್ರಿ. ಈಗ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಟೀಮ್ ಮಾತಾಡೋದು. ನೀವು ಇನ್ನೊಂದು ಟೀಮ್ ಮಾಡ್ತಾ ಇಲ್ಲ. ಸರ್, ಅವ್ರು ನಮ್ಮಲ್ಲಿ ಬರಲ್ಲ, ಅವರು ಬೇರೆ ಹೋಗ್ತಾರೆ. ಕಮಿಷನ್ ಇಲ್ಲಿ SOP ದಲ್ಲಿ ಗಡುವು ಎಲ್ಲಿದೆ ಟೈಮ್? ಆಯ್ತು, ಒಂದ್ ಕೆಲಸ ಮಾಡೋಣ. ಈಗ Process ನಡೆದಿದೆ ಅಂತ ಹೇಳ್ತಾರೆ. ಸರ್, ಎಲ್ಲಿ ಮಾಡ್ಕೊಂಡು? ಯಾವ ಕಾಲದಲ್ಲಿ ಮಾಡಿದ್ದಾರೆ ಸರ್? ಇರಿ ಒಂದು ನಿಮಿಷ. ಯಾವ ಕಾಲದಲ್ಲಿ ಮಾಡಿಲ್ಲ ಮೀಟಿಂಗ್? ಇದರಲ್ಲಿ ಇನ್ವಾಲ್ವ್ಮೆಂಟ್ ನೀವು ಕಮಿಷನರ್ ಮೀಟಿಂಗ್ ಮಾಡಿಲ್ಲ, ಈಗ ಕಮಿಷನರ್ ಏನ್ ದುಡ್ಡು ತಗೊಂಡಿಲ್ಲ ಸರ್ ಇದರಿಂದ, ಕರೆಕ್ಟಾ? ಈಗ ಇನ್ನೊಂದು ಟೀಮ್ ಇದ್ರು ಅವ್ರೇನ್ ದುಡ್ಡು ಕೊಟ್ಟಿದ ತಕ್ಷಣ ಕಮಿಷನರ್ಗೆ ದುಡ್ಡು ಕಡಿಮೆ ಇಲ್ಲ, ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ರೆ ಮಸ್ತ್ ಇದಾರೆ ಅವರು. ಗೌರ್ಮೆಂಟ್ ಸ್ಯಾಲ್ರಿ 2 ಲಕ್ಷ ಸ್ಯಾಲ್ರಿ ಕೊಡುತ್ತೆ ಸರ್, ಅದಕ್ಕಿಂತ ಏನ್ ಬೇಕಿಲ್ಲ ಅವ್ರಿಗೆ. ಅದಕ್ಕೂ ಬೇಕು ಅಂತಂದ್ರೆ ಇದ್ರಲ್ಲಿ ಏನ್ ದಂಧೆ ಮಾಡ್ದಂಗೆ ಇದು ಒಂದು ಹೇಳ್ತೀನಿ ಕೇಳಿ. ಯಾರನ್ನ ಒಂದು ಅದು ಪ್ರಾಸ್ಟಿಟ್ಯೂಟ್ ಮಾಡ್ತಾರಲ್ಲ, ಅದನ್ನ ಮಾಡೋದು ಒಂದೇ, ಇದರಲ್ಲಿ ದುಡ್ಡು ತಗೊಳೋದು ಒಂದೇ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಹತ್ರ ಜೆನ್ಯೂನ್ ಗೆಸ್ಟ್ ಲೆಕ್ಚರ್ ಇಲ್ಲ ಅಂತಂದ್ರೆ ಫೇಕ್ PhD ತಗೊಂಬಂದು ಅವನ ಹತ್ರ ದುಡ್ಡು ತಗೊಂಡು ಇವ್ರು ಜೀವನ ನಡೆಸೋದು ಒಂದೇ, ಆ ಕಡೆ ಪ್ರಾಸ್ಟಿಟ್ಯೂಟ್ ಮಾಡೋದು ಒಂದೇ, ಎರಡು ಒಂದೇ. ಕರೆಕ್ಟ್ ಅಲ್ಲ ಸರ್? ಈಗ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, 2 ಟೀಮ್ ಇದೆ, ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಏನು ನಿಂತ್ಕೊಳಕ್ ಹೋಗ್ಬೇಡಿ. ಹೇಳಿಲ್ಲ. ಈಗ ನೀವು ಹೆಂಗ್ ಬಂದು ಹೇಳ್ತಾ ಇದ್ದೀರಿ? ಕಮಿಷನ್ ತಗೊಂಡು ಹೋಗ್ತಾ ಇದ್ದೀರಿ. ಟೈಮ್ ಏನು ಕೊಟ್ಟಾರ? ಸರ್, ನೀವು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ, ನ್ಯಾಯದ ಪರವಾಗಿ ನ್ಯಾಯ ಪರವಾಗಿ ಇದೀವಿ ನಾವು. ನ್ಯಾಯದ ಪರವಾಗಿ ನಿಂತ್ಕೊಂತೀವಿ ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಏನಿದೆ ಅದನ್ನ ತನಿಖೆ ಮಾಡಿಸಿ, ಆಯ್ತು ಪ್ರಿನ್ಸಿಪಲ್ಸ್ ಮೇಲೆ ಆಕ್ಷನ್ ತಗೊಳ್ಳಿ. ಈಗ ನಿನ್ ಕೆಳಗಡೆ ನಿನ್ ಕೆಳಗಡೆ ಬರ್ತಾರಂತಂದ್ರೆ ಸೀರಿಯಸ್ ಮಾಡ್ತಾ ಇದ್ದೇವೆ. ನೀವು ಒಂದು ಮಾಡಿ ಹೇಳಿದೀವಿ ಎಲ್ಲ. ಸರ್, ಈಗ ಒಂದ್ VC ಮೀಟಿಂಗ್ ತಗೊಂಡ್ ಮುಗ್ಬಿಡೋದಲ್ಲ. ಈಗ ಅವ್ರು ನೋಡ್ಕೊಂತಾರೆ, ಮಾಡ್ತಾರೆ, ಕ್ಯಾಬಿನೆಟ್ ಪ್ರತಿಯೊಂದು ಲೆಟರ್ ಅನ್ನ ನಾವು ಹಾಕಿವಿ. ಅವ್ರ ಕಮಿಟಿ ರಚನೆ ಮಾಡ್ಕೊಂತಾರೆ. ಯಾವ letter ನಾವು ಇಟ್ಕೊಳ್ಳಲ್ಲ. ಸರ್, ಅದನ್ನ ಇಂಪ್ಲಿಮೆಂಟ್ ಆಗಿಲ್ಲ ಯಾವಾಗಿಲ್ಲ. ನೀವು ಈಗ ಅವ್ರ ಲೆಟರ್ ಏನ್ ಕೊಟ್ಟಿದ್ದಾರೆ ಯಾರ್ಯಾರ ಮೇಲೆ, ಅಷ್ಟು ಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ಳಿ. ಕ್ರಮ ತಗೊಂಡಿಲ್ಲ, ಅಷ್ಟು ಜನ ಇಟ್ಕೊಂಡ್ರೆ ಮನೆ ಅಂತಿರಲು. ನಾವು ನೀವು ಲೆಟರ್ ಕೊಟ್ಟಿದ್ದ ಬಗ್ಗೆ ಇವ್ರು ಪ್ರಿನ್ಸಿಪಾಲ್ ಕೆಲಸ ನಿಮ್ ಭಾಷೆಯಲ್ಲಿ ಏನ್ ಮಾಡ್ಬೇಕು? ಹಾಕ್ತೀವಿ ನಾವು ಅಷ್ಟೇ. ಸರ್, ಅದು ತಗೊಳ್ಳಿ, ಕೊಡ್ಬೇಡ್ರಿ. ನಾವು ಅದನ್ನ ಸರ್, ನಿಮ್ ಭಾಷೆಯಲ್ಲಿ ಏನ್ ಹೇಳ್ಬೇಕು? ಕ್ರಮ ತಗೊಳ್ಳಿ ಅಂದ್ರೆ ಮತ್ತೆ ನಿಮ್ ಭಾಷೆಯಲ್ಲಿ ಏನ್ ಹೇಳ್ಬೇಕು ಹೇಳಿ? ಏನ್ ಜೈಲಿಗೆ ಕಳ್ಸಿ ಅಂತ ನೋಡಿ, ಹೇಳಿ? ನಾನು ಹೇಳ್ತೀನಿ, ನಾವು ಡೈರೆಕ್ಷನ್ಸ್ ಕೊಡ್ತೀವಿ, ಡೈರೆಕ್ಷನ್ ಮಾಡ್ತೀವಿ, ಪ್ರಿನ್ಸಿಪಾಲ್ಗೆ ಡೈರೆಕ್ಷನ್ ಕೊಡ್ತೀವಿ. SOP ಅನ್ನ ಕರೆಕ್ಟ್ ಆಗಿ ಕಟ್ಟುನಿಟ್ಟಿಗೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿದ್ವಿ. ಮಾಡಲಿಲ್ಲ ಅಂದ್ರೆ ನೀವು ಹೆಸರನ್ನ ಅವ್ರು ಮಾಡಿಲ್ಲ, ಆಯುಕ್ತರಿಗೆ ಸೂಚಿಸ್ತೀವಿ. ಈಗ ನಾವೇ ಎಷ್ಟೋ ಜನ ಪ್ರಿನ್ಸಿಪಲ್ಸ್ ಈಗ ನೀವು ಆಯುಕ್ತರಿಗೆ ಸೂಚಿಸ್ತೀವಿ, ಅದು ಸಿಗ್ನೇಚರ್ ಮಾಡಿ. ಸರ್, ಒಂದ್ ಹೇಳ್ತೀನಿ ಕೇಳಿ. ಪ್ರಿನ್ಸಿಪಲ್ಸ್ ದುಡ್ಡು ಕೊಟ್ಟಿರೋಂತ ಆಡಿಯೋಸ್ ಇದಾವೆ, ಆಡಿಯೋ ಇದಾವೆ. ಪ್ರಿನ್ಸಿಪಾಲ್ ಇನ್ವಾಲ್ವ್ಮೆಂಟ್ ಹಾಕಿ ಕಮಿಷನರ್ ಹಾಕೋಣ. ಹಾಕೋಣಲ್ಲ, ಅದು ನಿಮ್ಮ ಹೆಸರು ಮೆನ್ಷನ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಏನು ನಿಮ್ಮ ಹೆಸರು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ ಅವರು. ಇಲ್ಲ ಸರ್. ನಮ್ಗೇನ್ ಮಾಡಕ್ಕಾಗತ್ತೆ? ಈಗ ಹೇಳ್ತಾರೆ, ಯಾರೋ ಹೇಳ್ತಾರೆ, ಈಗ ಈಗ ಒಬ್ಬ ಡೇಟ್ ಕೊಡೋದೇ ಡೇಟ್ ಕೊಟ್ಟಿನಿ ಅಂತ ಹೇಳ್ತಾನೆ. ನೀವು ಏಜೆಂಟ್ ನಿರ್ದೇಶಕರು ಡೇಟ್ ಕೊಟ್ಟಾರ ಅಂತ ಹೇಳ್ತಾನೆ. ಈಗ ಹೇಳ್ತಾರೆ. ನೀವು ದುಡ್ಡು ತಗೊಂಡಿಲ್ಲ ಅಂದ್ರೆ ದುಡ್ಡು ತಗೊಂಡಿದೀವಿ ಅಂತ ಹೇಳ್ತಾರೆ. ಏನೋ ಸರ್, ರೆಕಾರ್ಡ್ ಐತ್ರಿ, ನನ್ನ ಹತ್ರ ರೆಕಾರ್ಡ್ ಐತಿ. ಸತ್ಯನಾ ಸರ್? ಈಗ ನಾನು ಹೇಳ್ತೀನಿ, ಎಲ್ಲರ ಮೇಲೆ ಆರೋಪ ಇದೆ. ಆರೋಪ ಇದೆ, ಆರೋಪ ಆಗಿ ಜಾಸ್ತಿ ಆಗ್ತಾ ಹೋಗ್ಲಿ. ಎಲ್ಲರ ಮೇಲೆ, ನಿಮ್ಮ ಮೇಲೂ ಆರೋಪ ಇದೆ, ಇವ್ರ ಮೇಲೂ ಆರೋಪ ಇದೆ, ಎಲ್ಲ ಮೇಲೆ ಏನಿದೆ ಸರ್ ಆರೋಪ? ಹೇಳಿ, ಏನ್ ಆರೋಪ ಹೇಳ್ತಾರೆ ಹೇಳಿ? ಎಲ್ಲರೂ. ಏನ್ ಹೇಳ್ತಾರೆ ಅಂತ ಹೇಳಿ ಸರ್.
ಸರ್ ಇದುವರೆಗೆ ಒಂದ್ ನಿಮಿಷ ಸರ್. ಈಗ ನಾವು ಇದ್ರ ಮೇಲೆ ನೀವು ಕ್ರಮ ತಗೊಂತೀರಾ ಇಲ್ಲ ಅದೇ ಹೇಳ್ತೀವಿ. ನಾವು ಒಂದು ಟೈಮ್ ಲಿಮಿಟ್ ಕೊಡ್ತೀವಿ ಸರ್ ನಿಮಗೆ. ಒಂದ್ ನೋಡಿ ನೀವು ಏನ್ ಕೊಟ್ಟಿದ್ದನ್ನ ನಾನು ಡೈರೆಕ್ಷನ್ಸ್ ಕೊಡ್ತೀನಿ, ಕಮಿಷನರ್ ಈಗ ಕಳಿಸ್ತೀನಿ ನಾವೇನ್ ಅಷ್ಟೇ. ಕೊಡಕ್ ಬಂದಿಲ್ಲ ಸರ್. ಈಗ ಆಲ್ರೆಡಿ ಎಲ್ಲ ಕೊಟ್ಟಿದೀವಿ ನಿಮ್ಗೆ. ಯಾರು ಫೇಕ್ PhD ಮಾಡ್ತೀವಿ. ಸರ್ ಹೇಳ್ತಿ ಕೇಳಿ. ಇಲ್ಲಿ ಇಷ್ಟು ಜನ ರಿಸೈನ್ ಕೊಟ್ಟಿದ್ದಾರೆ ನೋಡಿ ಸರ್, ಇದೆ ನಮ್ಮಲ್ಲಿ ಲಿಸ್ಟ್. ಇರಿ ಒಂದ್ ನಿಮಿಷ ಸರ್. ಇಷ್ಟು ಜನ ರಿಸೈನ್ ಮಾಡಿದ್ದಾರೆ, ಫೇಕ್ ಅಂತ ರಿವ್ಯೂ ಮಾಡಿದ್ದಾರೆ. ಕನ್ನಡ ಕರ್ನಾಟಕದೇ ಇದು ಲಿಸ್ಟ್ ಇರೋದು ಅನ್ನಿಸ್ತೀರ. ಸರ್ ಈಗ ಅಷ್ಟೇ ನೀವು ಯಾರು ಮಾಡಿಲ್ಲ ಸರ್. ಈಗ ಒಂದ್ ನಿಮಿಷ ಏನಾಗಿಲ್ಲ ಬಿಡಿ ಸರ್, ಇನ್ನೊಂದ್ ನಿಮಿಷ. ಹ್ಮ್. ಈಗ ಅಷ್ಟೇ ಅಲ್ಲ ಸರ್, ಇನ್ನು ಸಾಕಷ್ಟು ಜನ ಇದ್ದಾರೆ ಫೇಕ್ PhD. ನೀವು ಅದ್ರ ಮೇಲೆ ಸೀರಿಯಸ್ ಕ್ರಮ ತಗೊಂತೀರಾ ತಗೊಳಲ್ಲ ಅದು ನಮಗೆ ಗೊತ್ತಿಲ್ಲ. ನಾವು ನಿಮಗೆ ಒಂದ್ ವಾರ ಗಡುವು ಕೊಟ್ಟಿದೀವಿ. ನೀವು ಒಂದ್ ವಾರದಲ್ಲಿ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಅವ್ರ ಕ್ರಮ ತಗೊಂಡು ಕಾಲೇಜ್ ವಿಸಿಟ್ ಮಾಡಿಲ್ಲ ಅಂತಂದ್ರೆ 6 ಡಿಸ್ಟ್ರಿಕ್ಟ್ ಎಲ್ಲಾ ಕಾಲೇಜು ನೀವು ಕಾಲೇಜ್ ವಿಸಿಟ್ ಮಾಡಿ ಅಂತ ಬರ್ಕೊಡಿ ನನಗೆ. ನಾನು ಕಮಿಷನರ್ ಪರ್ಮಿಷನ್ ತಗೋಬೇಕು ನಾನು. ಆಯ್ತು ಕಾಲೇಜ್ ಬರ್ಕೊಡಿ. ಒಂದ್ ಸೆಕೆಂಡ್ ಇರಿ ಸರ್, ಮಾತಾಡೋಣ ಸರ್ ಈಗ ಒಂದ್ ವಿಷಯ ಅದನ್ನ ಬರ್ಕೊಡ್ತೀವಿ. ಲೆಟರ್ ಅಲ್ಲಿ ಕೊಡ್ತೀವಿ ನಿಮ್ಗೆ. ಕಾಲೇಜ್ ವಿಸಿಟ್ ಮಾಡಿ ನೀವು ಸೀರಿಯಸ್ ಕ್ರಮ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದು ವಾರದಲ್ಲಿ ನೀವು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಎಷ್ಟು ಜನ ಆಡಿಯೋ ವಿಡಿಯೋಸ್ ಇದೆ, ಎಷ್ಟು ಫೇಕ್ PhD ಇದ್ದಾರೆ ತಗೊಂಡು ಫೇಕ್ PhD ತಗೊಂಡು ಜಾಯ್ನ್ ಆಗಿದ್ದಾರೆ, ಅಷ್ಟು ಜನ ತಗೊಂಡು ಯಾರ್ಯಾರು ಇದ್ದಾರೆ. ಈಗ ಅದ್ರಲ್ಲಿ ಹೇಳಿದ್ದಾರೆ ಪ್ರಿನ್ಸಿಪಾಲ್ಸ್ಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ, ನಿಮ್ಗೂ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನೀವು ಒಂದು ವಾರದಲ್ಲಿ ಏನಾದ್ರು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಎಲ್ಲರ ಮೇಲೆ FIR ಮಾಡಿ. ಇದೇ ನಿಮ್ಮ ಕಚೇರಿ ಮುಂದೆನೆ ದೊಡ್ಡ ಮಟ್ಟಕ್ಕೆ ಎಲ್ಲಾ ಮೀಡಿಯಾ ಕರ್ಕೊಂಡ್ ಬಂದು ಇಲ್ಲೇ ಹೋರಾಟ ಮಾಡ್ತೀವಿ. ಮಾಡೋದು ಗ್ಯಾರಂಟಿ ಅದು. ಯಾಕೆಂತಂದ್ರೆ ಒಬ್ರಿಬ್ರು ಅಲ್ಲ, ಇಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋಂಥವ್ರು ಸಾವಿರಾರು ಜನ ಇದ್ದಾರೆ. ಜೆನ್ಯೂನ್ PhD ಮಾಡಿರೋರು, UGC ಕ್ವಾಲಿಫೈಡ್ ಆಗಿರೋರು, ಇದ್ರ ಜೊತೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ ಅವ್ರ ಪೇರೆಂಟ್ಸ್ಗೂ ತೊಂದರೆ ಆಗ್ತಾ ಇದೆ. ಇವತ್ತು ಕ್ವಾಲಿಟಿ ಎಜುಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ಹಿಂದುಳಿದ ಭಾಗ ಇವು ಬಡವರಾಗಿ ಇರ್ತಾರೆ. ಮತ್ತೆ ಅವ್ರಿಗೆ ನೀವು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವ್ರು ನಾಳೆ ದಿನ ಎಕ್ಸಾಮ್ ಏನ್ ಬರೀತಾರೆ. ಹಿಂಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಇದೇ ನಿಮ್ಮ ಕಚೇರಿ ಮುಂದೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ನೀವು ಅದು ಮಾಡ್ಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ. ಮತ್ತೆ ನೀವು ನಾಳೆ ದಿನ ನಿಮ್ಮ ಕೆಲಸವನ್ನು ಕಳ್ಕೊಂಬಾರ್ದು. ಏನೋ 4 ಕಾಸಿಗೆ ನೀವು ಇಡೀ ನಾನು ಹೇಳಿದ್ದು 80 ಕಾಲೇಜಲ್ಲಿ ವ್ಯಾಪ್ತಿ ಇರೋದು ಕೆಲಸ ಮಾಡ್ತೀವಿ ಅಷ್ಟೇ. ಸರ್ ಅದೇ ಹೇಳ್ತಾ ಇದೀನಿ, ನಿಮ್ ಕಾಲೇಜ್ ವ್ಯಾಪ್ತಿ ಇದೆ, ನಿಮ್ ವ್ಯಾಪ್ತಿ ಇದೆ, ಅದು ಬೇಡ ನಮಗೆ. ಆಯ್ತು, ಇದು ನೀವು ಹೆಚ್ಚಿಗೆ ನಾನು ಏನು ಮಾತಾಡಂಗಿಲ್ಲ. ಒಂದ್ ವಾರ ಟೈಮ್ ನಮ್ದು ಕೊಡಿ. ಎಷ್ಟು ಡೈರೆಕ್ಷನ್ ಇದೆ ಕಮಿಷನರ್ ಅಷ್ಟು ಮಾಡ್ತೀವಿ. ಆಯ್ತು, ಅದನ್ನ ಏನ್ ಹೆಚ್ಚಿಗೆ ಅದು ಮಾಡಕ್ಕಾಗಲ್ಲ. ಏನ್ ಮಾಡಿದಿರ? ಇನ್ನೂ ಏನು ಮಾಡಿಲ್ವಲ್ಲ. ಮಾಡ್ತಾ ಇದೀವಿ, ಮಾಡ್ಲಿಕತ್ತೀವಲ್ಲ. ಕಳಿಸ್ತೀವಿ ನಾವು, ಏನು ಪ್ರತಿಯೊಂದು ನಿಮ್ಗೆ ಕಾಪಿ ಹಾಕಿಲ್ಲ ಅಷ್ಟೇ, ಹಾಕ್ತಿವಿ. ಕಾಪಿ ಹಾಕಿ ಆಯ್ತು, ಹಾಕ್ಬಿಡ್ತೀವಿ. ಅವ್ರ ಮೇಲೆ ಏನ್ ಕ್ರಮ ತಗೊಂಡಿ? ಅವರೇ ಫೇಕ್ PhD ಬರ್ದ್ ಕೊಟ್ಟಿದಾರಲ್ಲ. ಈಗ ಯಾರು ನಾ ಬರ್ಕೊಟ್ಟಿದ್ದೀನಿ. ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಇಂದ ಕ್ಯಾಂಡಿಡೇಟ್ಸ್ PhD ಇದು ಫೇಕ್ PhD ಇದೆ ಅಂತ ಹೇಳಿದ್ರೆ ನೀವು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲಲ್ಲ. ಈಗ ನೀವು ಕ್ರಮ ತಗೊಳ್ಳೋದು ನೀವು ಅವ್ರ ಮೇಲೆ ತಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ತಗೊಂತೀವಿ. ಆಯ್ತು, ತಗೊಳ್ಳಿ ಹೋಗಿ. ನೋಡ್ರಿ ಸುಡಾಕ ಒಂದ್ ವಾರದ ನೋಡಿ ಸರ್, ಹೇಳ್ತೀನಿ ಸುಮ್ನೆ ಕೇಳಿ. ಹೇಳಿದ್ದು ಅರ್ಥ ಆಗ್ತಾ ಇಲ್ಲ, ಕ್ರಮ ತಗೊಳ್ಳೋದು. ಸರ್, ಈಗ ಆಗಲ್ಲ ಅಂದ್ರೆ ಹೋಗಿ ಹೋಗಿ ನಿಂತ್ಕೊಳ್ಳಿ ಸರ್. ಸರ್. ಕಮಿಷನರ್ ಎಲ್ಲಿ ಮಾಡಬೇಕು ಮೇಡಮ್? ಬರ್ರಿ. ಯಾವ ಕಾಲೇಜಲ್ಲಿ ಬಾ, ಇಲ್ಲಿ ಕನ್ನಡ ಬರೀ ಸರ್, ಮಾತಾಡಿ. ಕಂಪ್ಲೇಂಟ್ ಈಗ ನೀವು ಸುಮ್ಮನೆ ಹೇಳಿದ್ದು ಅರ್ಥ ಆಗ್ತಾ ಇಲ್ಲ. ಸರ್, ಈ ದಮಿಕೆ ನಮ್ಮಲ್ಲಿ ಇಡಲ್ಲ. ಬರ್ರಿ. ನೀವು ಒಂದ್ ವಾರ ತಗೊಂಡಿಲ್ಲ ಅಂದ್ರೆ ಕೊನೆಗೆ ಕನ್ನಡದಾಗ ಇದ್ದೀರಿ, ನಾವ್ ಹಂಗ ಹೋಗ್ಬಾರ್ದು ಅಂತ ಕಾಯಕತ್ತಿದ್ದೆ ನಮ್ಮ ಭಾಗದವ್ರು ಅಂತ. ಮತ್ತ್ ನೀವ್ ಅದೇ ಕೆಲಸಕ್ಕೆ ಹೋಗ್ತೀರ ಅಂದ್ರೆ ಬೇಡ. ನಾನು ಹೇಳ್ತೀನಿ, ನಾನು ಸರ್ ನಾವು ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ತಾ ಇದ್ದೀನಿ. ನೀವು ಮಾಡೋ 2 ಗುಂಪಿನ ಇವೆಲ್ಲ ಬಿಟ್ಬಿಡಿ. ಒಂದ್ ವಾರ ಟೈಮ್ ಕೊಡ್ತೀವಿ. ನಿಮಗೆ ಕೆಲಸ ನೀವು ಮಾಡಿ, ಅರ್ಧ ಗುಂಪು ಇರಲ್ಲ. ಒಂದ್ ವಾರ ನಿಮ್ ಕೆಲಸ ನೀವು ಕರೆಕ್ಟ್ ಮಾಡಿ. ಆಯ್ತು, ನಿಮ್ ಕೆಲಸ ನೇರವಾಗಿ ಆಗಲ್ಲ ನನ್ನ ಇಲ್ಲ ಸರ್, ಯಾವ ಕಾಲೇಜ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಕಂಪ್ಲೇಂಟ್ ಬರೀ. ನಮ್ಮ ಕೆಲಸ ನಾವು ಕರೆಕ್ಟೇ ಮಾಡ್ತಾ ನೀವು ಇದ್ದೀವಿ. ಮಾಡ್ತಾ ಇಲ್ಲ. ಏನು ಮಾಡಿಲ್ಲ. ನೀವು ಸರ್, ದುಡ್ಡು ನೋಡಿದ್ರೆ ಯಾವ ಕಾಲೇಜ್ ಮಾಡ್ತಾ ಇರಲ್ಲ ಅವ್ರು ಇಲಾಖೆ ಕಂಪ್ಲೇಂಟ್ ಬರಲ್ಲ, ಅದೇ ವೆರಿಫಿಕೇಶನ್ ಆಗಲ್ಲ. ಆಡಿಯೋ ಇದಾವೆ. ಆಡಿಯೋ ಇದಾವೆ. ಇನ್ನೊಂದು ಗುಂಪು ಆ ಗುಂಪಿನ ಪರ ಹೋರಾಟ ಮಾಡ್ತಾರ ಸರ್ ಒಂದು ಯಾಕೆ ಬರೀ ಹಂಗಂತ ಬರ್ಲಾಗ್ರಿ, ನ್ಯಾಯ ಮಾಡ್ಲಾಗ್ರಿ. ಮಾತಾಡೋದು ಗೊತ್ತಿಲ್ಲ, ಮಾತಾಡೋದು ಗೊತ್ತಿಲ್ಲ, ಬೆಂಗಳೂರಾಗಿರ್ತಾರೆ ಇಲ್ಲಿ. ಸರ್ ಏನು ಕಿವಿ ಮುಟ್ಟ ಅವ್ರು ಹೇಳಲ್ಲ. JD ಹಂತದಲ್ಲಿರ್ತಕ್ಕಂಥದ್ದು ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರ ಹಾಳು ಮಾಡಲಿಕ್ಕೆ ಇವ್ರ ಹೆಸರು ಚಾಲ್ತಿಯಲ್ಲಿ. ಪ್ರಾಂಶುಪಾಲರ ವ್ಯಾಪ್ತಿ ಅಧಿಕಾರ ಹಾಳು ಮಾಡಲಿಕ್ಕೆ ಸಿದ್ದಪ್ಪ ಅಂತ ಒಂದು. ಇದ್ರ ಜೊತೆಗೆ ಇನ್ನೊಬ್ರು ಸೇರಾಗ್ತಾರೆ, ಕೌಲಿ ಪ್ರಿನ್ಸಿಪಾಲ್ ಅಂತ ಹೇಳಿ. ಸರ್ ಅವರು ಎಲ್ಲ ಕ್ಲಾಸ್ಮೇಟ್ ಒಂದೇ ಇದ್ರೆ ಜಡಾರಿಗಳು ಸರ್. ಯಾರ್ classmate? 30 ಫೇಕ್ ಅದಾವ ಯಾದಗಿರಿ ಸರ್, ಬರೀ ಸರ್. ಸಾಕಾಗೈತೆ ನಮ್ಗೆ. ಸರ್, ಹಂಗ್ ಇರೋದ್ರಲ್ಲ ನಾವು ಏನ್ ಮಾಡ್ತೀವಿ? ಫೋನ್ ಮಾಡಿ ಆಗಲ್ಲ ಅಂತ ಹೇಳ್ತಾರೆ. ನಾನು ಎಲ್ಲೆಲ್ಲ ಇಶ್ಯೂ ಮಾಡ್ಕೊಂಡು ಹೇಳಿದ್ದೀನಿ ನಾನು. ನನ್ನ ಎದುರಿಗೆ ಎಲ್ಲ ಹೇಳಿದ್ರಿ ಸರ್ ನೀವು? ಆಗಲ್ಲ ಏ ಸರ್, ಅವ್ರ ಕೂಡ ಯಾಕೆ ಮಾತಾಡ್ತೀರಿ? ಏನ್ ಸರ್, ಉಪಯೋಗ ಇಲ್ಲ ಬರೀ ಇದು, ಯಾಕೆ ಸರ್, ಒಂದ್ ಮಾಡ್ತೀರಿ? ನಿಮಿಷ ಕೇಳ್ರಿ. ಸರ್, ಅಲ್ಲಿಂದ ಸರ್, ಮೇಡಮ್ ಅವ್ರನ್ನ ಫೋನ್ 30 ಜನ ಮಾಡ್ಸಂತೀರಿ. fake ಅದಾರ. ಸರ್, ಯಾದಗಿರಿ ಕಾಲೇಜ್ನಾಗ ಒಂದು ಕ್ರಮ ಇಲ್ಲ, ಒಬ್ಬನು relieve ಆಗಿಲ್ಲ. ಕಾಯ್ಕೊಳ ಸರ್, ಒಂದು ಸೆಕೆಂಡ್ ಯಾಕೆ ಕೈ ಅವ್ರ ಮೇಲ? ಅಲ್ಲಿ ಒಬ್ಬನು ರಿಲೀವ್ ಆಗಿದೆ ಸರ್. ಇಲ್ಲ, ಇಲ್ಲ, ಸರ್, ಇವ್ರು ಏನಾದ್ರು ಸರ್ ಒಂದು ವಿಚಾರ ಹೇಳ್ತೀನಿ ಸರ್. ನಾನು ಒಂದ್ ವಾರ ಟೈಮ್ ಕೊಡ್ತೀನಿ ಸರ್.
ಒಂದೇ ವಾರ ನಾನು ಹೇಳ್ತೀನಿ ಕೇಳಿ. ಆಯ್ತಾಯ್ತು. ಒಂದ್ ವಾರದಲ್ಲಿ ನೀವು ತಗೊಂಡಿಲ್ಲ ಅಂತಂದ್ರೆ, ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ನೀವು ಈಗ ತಗೊಂಡಲ್ಲ ಅಂತಂದ್ರೆ ನೀವು ಏನಂಬುದು ಬರೆದು ಕೊಡಿ ನನಗೆ. ನಾವು ಬರೆದು ಕೊಡ್ತೀವಿ ಸರ್. ಬರೆದು ಕೊಟ್ಟೆ ಕಮಿಷನರ್ ಕಳಿಸ್ತೀನಿ. ಇವಿ ಪ್ರಿನ್ಸಿಪಾಲ್ ಹೆಸರುಗಳನ್ನು ಪ್ರಿನ್ಸಿಪಾಲ್ ಕಮಿಷನರ್ ಸರ್ ಒಂದು ಹೋಗಿ ಅಲ್ಲಿ ಲೆಟರ್ ಬರೀ ನೀವು ಏನು ಈಗ ಒಂದು ನಿಮಿಷ ಸರ್, ಇನ್ನೂ ಒಂದು ಲೆಟರ್ ಕೊಡ್ತೀವಿ. ಇಷ್ಟು ಜನ ಫೇಕ್, ಇಷ್ಟು ಜನ ರಿಲೀವ್ ಆಗಿದ್ದಾರೆ ಅಲ್ಲ ಇನ್ನು. ಸಾಕಷ್ಟೇ. ಸರ್ ಒಂದ್ ಸೆಕೆಂಡ್ ಕಂಡು ಪ್ರೊಸೆಸ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಸರ್ ಅಷ್ಟೇ ಸಾಕು. ಸರ್ ಎಷ್ಟಾಗಿದ್ದಾರೆ? ಯಾರು ಆಗಿಲ್ಲ ಅಂದ್ರಲ್ಲ. ಟೋಟಲ್ ಎಷ್ಟು ಜನ ಆಗಿದೆ ಕಲ್ಯಾಣ ಕರ್ನಾಟಕ? ಕೇಳಿ ಸರ್. ಯಾರು ಆಗಿಲ್ಲ ಐದು ಅಂದ್ರೆ- ಮಂದಿ ಇರೋ- ಐದು ಮಂದಿ ಇರೋ. ಐದು ಮಂದಿ ಆದ್ರೆ ಆಯ್ತು ಏನು ಸರ್? ಯಾರು ಆಗಿಲ್ಲ. 500 ಜನ ಆಗಿದ್ದಾರೆ ಬೇರೆ ಕಡೆ ಎಲ್ಲ. ಹೌದಲ್ಲ? ಇಲ್ಲಿ 5 ಮಂದಿಗೆ ಆದ್ರೆ ಏ, ಸಾಕು. ನಿಂದ್ರು. ನೀವು ಯಾರು ಆಗಿಲ್ಲ ಅಂದ್ರೆ ತೋರಿಸ್ತಾ ಇದ್ದೀನಿ. ರಾಜ್ಕುಮಾರ್ ಸರ್ ಕಲಬುರಗಿ, ಕಲ್ಯಾಣ ಕರ್ನಾಟಕ ಏ, ಯಾರು ಆಗಿಲ್ಲ ಅಂತ ಹೇಳ್ತಾ ಸಂಖ್ಯೆ ಇದ್ದೀನಿ. ಎಷ್ಟಾಗಿದೆ? ಏ ತಡಿ 3 ಜನ ಒಬ್ಬನಾದ್ರೂ ಆಗತ್ತೇನ್ರಿ ಸರ್? ಗುರುಗಳೇ ಸರ್ ಗುರುಗಳೇ ಅದು ಪೂರ ಗುಲ್ಬರ್ಗದಲ್ಲಿ ಇರೋದು. ಇದು ನಾವು ಮಾಡಿದ್ರೆ ಎಫೆಕ್ಟ್ ರೀಸನ್ ಮಾಡಿದ್ದು ಇವ್ರು ಹೇಳಿದ್ ಮಾಡಿದ್ದಲ್ಲ. ಎಷ್ಟು ಪ್ರೆಷರ್ ಗೊತ್ತಾ ಸರ್? ಎಲ್ಲ ನೀವು ಮಾಡಿದ್ಯಾರ ರೀ, ನಾವೇನ್ ಮಾಡಿಲ್ಲ. ಏನೋ ಅಧಿಕಾರ ಇಲ್ಲ ಅಂದ್ರೆ ನೀವೇನ್ ಇಲ್ಲ ಮಾಡ್ತೀವಿ? ಇಲ್ಲ ನೀವು ಮಾಡಿದಿರ ಸರ್. ಈಗ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ ಹೇಳಿ ನೀವು ಮಾಡಿದ ಖುಷಿ ಪಡೋದಕ್ಕೆ ಒಂದು ವಿಷಯಗಳು ಎಲ್ಲನೂ ನಾವು ನೆಗ್ಲೆಕ್ಟ್ ಆಗಿ ಮಾಡಿದಾರ. ಇಲ್ಲಿ ಕೊಡಿ ಅದಲ್ಲ, ಇದು ಅದು ಇದೆ ಹಾಕಿ ನಾನು ಗ್ರೂಪ್ನಲ್ಲಿ ಪ್ರಿನ್ಸಿಪಾಲ್ ಗಳಿಗೆ ಹಾಕಿದ್ದೀವಿ ಗ್ರೂಪ್ನಲ್ಲಿ. ಅದು ಪಬ್ಲಿಕ್ ಮಾಡೋಣ ಸರ್. ಇವ್ರು ಪಂಡಿತ್ ಸರ್ ಪ್ರಿನ್ಸಿಪಲ್ ಯಾವ ಕಡೆ? ಪ್ರಿನ್ಸಿಪಾಲ್ ಗಳಿಗೆ ಈಗ ಸರ್ ನಾವು ಬೀದರ್ ಡಿಸ್ಟ್ರಿಕ್ಟ್ ನಾಗ ಇಷ್ಟು ಮಾತಾಡಿದೀವಿ. ನೀವು ಮಿಕ್ಕಿದ್ದು ನಿಮಗೆ ಅಲ್ಲ ಪ್ರಿನ್ಸಿಪಲ್ ಇಷ್ಟೇ ಆದ. ನಾವು ಹೇಳ್ದಲ್ಲ. ನೋಡಿ, ಈಗ ನನ್ನ ಬಗ್ಗೆ ಪಂಡಿತ್ ಅಂತ ಬರ್ತಾರಲ್ಲ, ನನ್ನ ಬಗ್ಗೆ ರಿಸರ್ಚ್ ಮಾಡಿ. ಸೇಡಂ ಎಲ್ಲ ಪಂಡಿತ್ ಸೇಡಂ ಇದೆ. ಅದು ಪ್ರಿನ್ಸಿಪಾಲ್ ನಾವು ಹೇಳ್ತಾ ಇದ್ದೀವಿ ನೋಡಿ. ಅದೇ ಪ್ರಿನ್ಸಿಪಲ್ ಸೇಡಂ ಮಾಡಿ ಅಂತ ಹೇಳ್ಬೋದಲ್ಲ. ಅದು ಯಾಕೆ ಕೇಳ್ ಮಾಡ್ತಿದ್ದಾರೆ? ಮತ್ತೆ ಬೀದರಲ್ಲಿ ಆಫೀಸಲ್ಲೇ ಮಾಡಿ ಅಂತ ಹೇಳ್ಬೋದಲ್ಲ. ಈಗ ಪ್ರಿನ್ಸಿಪಾಲ್ ಆ ಡಿಸ್ಟ್ರಿಕ್ಟ್ ನಿಮ್ಮ ಬೀದರಲ್ಲಿ ಐತಲ್ರಿ ಆ ಕಾಲೇಜ್ ದೊಡ್ಡ ಕಾಲೇಜ್ 30 ಜನ ಇದಾರಂತ್ರಿ. ಹಾ. ಬರುತ್ತೆ. ಬೀದರ್ನಾಗ ಐತೆ ಮೇನ್ ಕಾಲೇಜ್ ದೊಡ್ಡ ಸೀರಿಯಸ್ ಕಾಲೇಜ್. ಕ್ರಮ ತಗೊಂಡಿಲ್ಲ ಅಂತಂದ್ರೆ ನೋಬಾರ್. serious ಹೇಳ್ತೀನಿ ಸರ್. ಇಲ್ಲೇ ಕೂರಿಸ್ತೀನಿ. 1000 ಜನ ಇಲ್ಲೇ ಸಾವಿರ ಲಕ್ಷ ಜನ ಇದಾಗಲ್ರಿ, ನಾ ಹೇಳೋದು. ಈ ಆಯ್ತು ಸರ್, ಇನ್ನೇ ಏನು? ಸರ್ ಏನು ಆಗಲ್ಲ ಅಂತ ಮಾತ್ರ ಹೇಳಕ್ಕೆ ಈಗ ನಂದು ವ್ಯಾಪ್ತಿ ಎಷ್ಟು ಅಷ್ಟೇ ಮಾಡ್ಬೇಕು. ಮೇಡಮ್ ತೋರ್ಸಂಬ ಹತ್ರ ಹೋಗಿ ಮಾಡಿ ಮಾಡಿ. ಸರ್ ಬಿಡಲ್ಲ ಮತ್ತೆ. 180 ಕಾಲೇಜ್ ಅವ್ರಿ. ಮೇಡಮ್ಗೆ ಕೇಳೋಣ, ಎಂತಾರು ಕೂರಿಸಿ ಮಾಡಿ. ಸ್ಟ್ರಾಂಗ್ ಐತೆ. ನಾನು ನಿಜವಾಗ್ಲೂ ಸರ್ ಅನ್ಯಾಯ ಇದೆ ಸರ್. ಈ ಜಗತ್ತಿನಲ್ಲಿ ಅನ್ಯಾಯ ಆಯ್ತು. ಮಿನಿಸ್ಟರ್ ಸರ್ಕಾರ ನಡಿಗೈತಿ. ಇದು ದೊಡ್ಡ ಮಟ್ಟಕ್ಕಾಗುತ್ತೆ ಸರ್. ಬೇಡ ಇಲ್ಲ, ಅಂತ ಹೋಗ್ಬೇಡಿ. ನೀವು ಕೇಳಿದಿರಾ MC ಸುಧಾಕರ್ ಅವರು ಬೆಂಗಳೂರಿಂದ ಸದನದಲ್ಲಿ ಬಂದವರು. ಹೇಳಿದ್ರು, ನನ್ನನ್ನ ಗಲ್ಲಿಗೇರಿಸಿದ್ರು, ಆಯುಕ್ತರನ್ನ ಗಲ್ಲಿಗೇರಿಸಿದ್ರು ಅಂತ ಹೇಳಿದ್ರೆ ಇಲ್ವಾ? ಯಾರು? ಇದೆ. ಮಿನಿಸ್ಟರ್ ಹೇಳಿದ್ರೆ ಅವ್ರು ಏನು ಮೀಡಿಯಾನೇ ನೋಡಲ್ಲ. ಹೇಳಿದ್ರೆ ಇಲ್ಲ ಸರ್. ಹೇಳಿದಾರಲ್ಲ, ಹ್ಮ್. ಅದು ನಾವು ಮಾಡಿರೋ ಹೋರಾಟದಿಂದ ನಾನು ಹೇಳಿರೋದು. ಸರ್, ನಾವು ಎಷ್ಟು WhatsApp ಹಾಕ್ತೀವಿ ಒಂದು ನೋಡಲ್ಲ ಅವರು. ಮಿನಿಸ್ಟರ್ ಇರಬಾರ್ದು, ನಿಮ್ಮನ್ನ ಗಲ್ಲಿಗೇರಿಸಿದ್ರು ಕಡಿಮೆ ಅಂತ ಹೇಳಿರೋದು ನಾವೇ. ನಾನು ಹೇಳಿದ್ದು. ಹ್ಮ್. ಯಾಕೆ ಹೇಳಿದ್ದೀನಿ ಅಂತಂದ್ರೆ UGC ಕ್ವಾಲಿಫೈಡ್ ಆಗಿರೋನ್ನ ಗೆಸ್ಟ್ ಲೆಕ್ಚರ್ ತಗೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿರೋದು, ಸುಮ್ಮನೆ ಬಿಟ್ಟಿಲ್ಲ. ಮತ್ತೆ ಅದಕ್ಕೆ ಪ್ರೋಸೆಸ್ ಆಗ್ತಾ ಇದೆ. ಈಗ ಪ್ರೋಸೆಸ್ ಆಗ್ತಾ ಇದೆ, ಬಿಡ್ತಾ ಇರೋದಲ್ಲ ಸರ್. ಈಗ ನೀವು ಇದನ್ನ ಸರ್, ಒಂದು ವಾರದಲ್ಲಿ ಈಗ ನೋಡಿ, ನಿಮ್ದೇನು ಪ್ರಿನ್ಸಿಪಾಲ್ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ. ಮಾಡ್ತಲ್ಲ, ಅದೇ ಆಗ್ತಾ ಇಲ್ಲ. ಅದನ್ನ ಕೇಂದ್ರ ಕಚೇರಿ ಹಂತದಲ್ಲಿ ಮಾಡಿ ಅಂತ ನೀವು- ಮಾಡ್ಬಿಟ್ರೆ ಆಯ್ತಲ್ಲ. ಸರ್, ಈಗ ನೀವು ಲೆಟರ್ ಬಂದು ಇಲ್ಲ, ಇಲ್ಲ, ಇಲ್ಲ. ನಾವು ಅಲ್ಲಿ ಸರ್, ರೆಡ್ಡಿ ಕೊಡಿ ಒಂದು ನಿಮಿಷ. ರೆಡ್ಡಿ ತಗೊಂತೀನಿ ಸರ್. ಅಲ್ಲಿ ನಾವು ಅಲ್ಲಿ ಹೋಗೋ ಬದಲು ಅಲ್ಲಿ ಹೋಗ್ಬೇಕಂತ ಹೇಳ್ತೀರಲ್ಲ ಸರ್. ನೀವ್ ಯಾಕಿದ್ದೀರಾ? ಹೈಲೈಟ್ ಮಾಡ್ತೀನಿ ಸ್ವಲ್ಪ. ನೀವ್ ಯಾಕಿದ್ದೀರಾ ಸರ್? ಏನ್? ನೀವು ಯಾಕಿದ್ದೀರಾ? ಏನಾಗಲ್ರಿ ಆಮೇಲೆ ನೀವು ಕ್ರಮ ಕಳಿಸ್ಬೇಕು, ಇಷ್ಟು ದಾಖಲಾತಿ ತಗೊಂಡು ಅಂತ ಅಧಿಕಾರ ಇರೋದು ಕಮಿಷನರ್ಗೆ. ಯಾರನ್ನ? ಪ್ರಿನ್ಸಿಪಾಲ್ಗಳಿಗೆ ಹಾಗೆ ಜಾಲಹಳ್ಳಿ, ಜವದ್ರ, ಸರ್, ಈಗ ನೋಡಿ ಹೇಳ್ತೀನಿ ಕೇಳಿ. ಈಗ ಅಧಿಕಾರ ಇದೆ, ನೀವು ಅದನ್ನ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ ನನಗೆ. ನಿಮಗೆ ಒಂದು ವಾರ ಟೈಮ್ ಕೊಡ್ತೀವಿ. ಒಂದು ವಾರದಲ್ಲಿ ಕ್ರಮ ತಗೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾವು ಜಾಸ್ತಿ ಹೇಳಕ್ ಹೋಗಲ್ಲ. ನಾವು ಏನ್ ಮಾಡ್ಬೇಕಂತ ಹೇಳಿ ಆಮೇಲೆ ಮಾಡ ತೋರಿಸ್ತೀವಿ, ಹೇಳಲ್ಲ. ನಿಮಗೆ ಆಗುತ್ತೆ ನೋಡಿ ಸರ್, ಒಂದು ವಾರ ಆದ್ಮೇಲೆ ಅರ್ಥ ಸರ್, ಆಗುತ್ತೆ. ನಮಗೆ ಅರ್ಥ ಆಗ್ತಿಲ್ಲ ಅಂತ. ಇಲ್ಲ, ನಮ್ದು ಇದು ಕರ್ಮ. ನೀವು ಬರೆದು ಕೊಟ್ರೆ ಅಂದ್ರೆ ನಾನು ಕಳಿಸ್ತೀನಿ ಅಷ್ಟೇ. ನೀವು ಕಳಿಸ್ತೀರಾ ಬಿಡ್ತೀರಾ ಬರ್ಕೊಡೋದಂತಲ್ಲ. ಪ್ರಿನ್ಸಿಪಾಲ್ ಮೇಲೆ ಆಕ್ಷನ್ ವಿಸಿ ಮಾಡಿ ಹೇಳಿದ್ದೀನಿ. ಸರ್, ನಾವು ಕಂಪ್ಲೇಂಟ್ ಕೊಟ್ಟಿವಲ್ರಿ, ಕಂಪ್ಲೇಂಟ್. ಸರ್, ಒಂದ್ ನಿಮಿಷ ಇರಿ. ಅಲ್ಲಿ ಮೆನ್ಷನ್ ಆಗಿರಲ್ಲ. ನೀವೇ ಬರ್ದು ಕಳಿಸಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೇ ಬರ್ದು ಕಳಿಸಿ. ಯಾರಿಗೆ ಕಳಿಸ್ತೀರಾ ಕಳಿಸಿ. ಏನು ನೀವು ಒಂದು ವಾರದಲ್ಲಿ ನಾವು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇವ್ರು ಈ ತರ ಪ್ರತಿಭಟನೆ ಮಾಡ್ತಾರೆ, ಈ ತರ ನನ್ನನ್ನ ಸಸ್ಪೆಂಡ್ ಮಾಡಿಸ್ತಾರೆ ಅಂತ ಹೇಳಿ ನೀವೇ ಬರೆದು ಕಳಿಸಿ. ಅವಾಗ ಅವ್ರ ಏನು ಉತ್ತರ ಕೊಡ್ತಾರೋ ಅದನ್ನ ನೋಡೋಣ. ನಾವೇನು ಇವ್ರು ಯಾರು ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾ ಇಲ್ಲಿ ಕೊಟ್ಟಿರಲ್ಲ, ಇದನ್ನ ಕಳಿಸ್ತೀನಿ ನಾನು. ಎಷ್ಟು ಸತಿ ಕೊಡ್ಬೇಕು ಸರ್ ನಿಮಗೆ? ಆಲ್ರೆಡಿ ಇದು ಕೊಟ್ಟಿದ್ದಾರೆ. 3 ಅಕ್ಕ ಸರ್. 63 ಕೊಟ್ಟಿದ್ರೆ ಅದ್ರ ಕಳಿಸಿವಿ. ಹಾ. ಇದು 3 ಅಕ್ಕ ಸರ್. ಅದು ಯಾರಿಗೆ ಕಳಿಸಿರಿ ಸರ್? ಕಮಿಷನರ್ಗೆ ಎಲ್ಲ ಕಳಿಸಿದ್ದೀನಿ. ಈಗ ಈಗ ನಿಮಗೆ ಬಿಟ್ಟಿಗೆ ಸರ್. ಪ್ರಿನ್ಸಿಪಾಲ್ಗೆ ಡೈರೆಕ್ಷನ್ ಕೊಟ್ಟಿವಿ, ಕಾಪಿ ಟು ಕಮಿಷನರ್ ಆಯ್ತು ಹಾಕಿ. ಸರ್, ನಡಿ. ನಾವು ಒಂದು ವಾರ ಪ್ರಿನ್ಸಿಪಾಲ್ಗೆ ಡೈರೆಕ್ಷನ್ ಕೊಟ್ಟಿವಿ, ಕಾಪಿ ಟು ಕಮಿಷನರ್. ಸಾಕಷ್ಟು ಕೊಟ್ಟು ಆಯ್ತು, ಪ್ರಿನ್ಸಿಪಾಲ್ ಅದು ಕಮಿಷನರ್ ಕಳಿಸಿದ್ರೆ ಆಯ್ತು. ಇದು ಹೊಡೆದು ಫೋಟೋ ಹೊಡೆದು ಸ್ಟುಡಿಯೋ ನಮ್ಮಲ್ಲಿ ಇರುತ್ತೆ. ಪ್ರಿನ್ಸಿಪಾಲ್
ಪ್ರಿನ್ಸಿಪಾಲ್ ಕೆಲಸ ಮಾಡಲಾರ್ದಕ್ಕೆ ನಮಗೆ ಗುತ್ತಿಗೆ ಇದೆ. ಈಗ ಒಂದ್ week ಸರ್ ಇಲಾಖೆ ಲೆವೆಲ್ ಇರ್ಬಿಟ್ಟಾಗ ಸರ್ ನಮ್ಮ ಅರ್ಥ ಮಾಡಿಕೆಯಲ್ಲಿ ಎಲ್ಲಾ ಪ್ರಿನ್ಸಿಪಲ್ ಕಂಪ್ಲೇಂಟ್ ಅದ. ನಮ್ದು ನೋಡ್ರಿ ಜೆಡಿ ಅವ್ರದ್ದು ಸರ್ ಈಗ ನಾವೇನ್ ಮಾತಾಡೋದ ನೇರವಾಗಿ ಪ್ರಿನ್ಸಿಪಾಲ್ ಕೊಟ್ಟಾರೆ. ಸರ್, ಮುಂದಿನ ಆಯ್ತು, ಬಾರಿ ಆಯ್ತು. ಅಷ್ಟೇ. ನೀವು ನೇರವಾಗಿ ಅವ್ರು ಏನಂತಂದ್ರೆ ಈ ಒಂದು ಆಫೀಸ್ ಬೇಕು ಅವಶ್ಯಕತೆನೇ ಇಲ್ಲ ನಿಮ್ಗೆ. ನೀವು ಸೀದಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅವಶ್ಯಕತೆನೇ ಇಲ್ಲ.